AICCಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ನಾನು ಹೋಗಿ ಪರ್ಸನಲ್ ಆಗಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಈ ಹಾಸ್ಪಿಟಲ್ನ ತಾವು ಒಂದ್ಸಾರಿ ವೀಕ್ಷಣೆ ಮಾಡಬೇಕು, ತಾವು ಬಿಡು ಮಾಡಿಕೊಂಡು ಬರಬೇಕು ಅಂತ ಹೇಳಿದೆ. ನಿನ್ನೆ ಅವಕಾಶ ಕೊಟ್ಟಿದ್ದು, ನಿನ್ನೆ ಅವ್ರು ಬರ್ತಕ್ಕಂಥದ್ದು ತಡವಾಗಿದೆ. ಇವತ್ತು ಬೆಳಿಗ್ಗೆ ಬರ್ತೀನಿ 11:30 ಅಂತ ಹೇಳಿ ಟೈಮ್ ಕೊಟ್ಟಿದ್ರು. ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಇದು ವಿಶ್ವೇಶ್ವರಯ್ಯ ಬಡಾವಣೆ, ಸುಮಾರು 2.5 ಎಕರೆ CA ಜಾಗ. ಇದಕ್ಕೆ ಸರ್ಕಾರಿ ಹಾಸ್ಪಿಟಲ್ ಅಂತಲೇ ಮೆನ್ಷನ್ ಆಗಿತ್ತು. ಅದಕ್ಕೆ ಸುಮಾರು 9 ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಕಟ್ಟಬೇಕಾಗಿತ್ತು. 9 ಕೋಟಿನೂ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಸರ್ಕಾರದಿಂದ ಕೊಡಿಸಿ ಸುಮಾರು 209 ಕೋಟಿ 250 ಬೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೊದಲನೇ ಕಂತು ಬಿಡುಗಡೆ ಆಗಿತ್ತು, ಎರಡನೇ ಕಂತು ಬಿಡುಗಡೆ ಆಗಿರಲಿಲ್ಲ. ನಾನು ಒಂದೇ ಸಾರಿ ಭೇಟಿ ಮಾಡಿ ಈ ಥರ ಎರಡನೇ ಬಿಡುಗಡೆ ಆಗಬೇಕು ಹಾಸ್ಪಿಟ್ಲಿಗೆ. ತಾವು ನಮ್ಮ ಸರ್ಕಾರದ ಮಂತ್ರಿಗಳು ತಾವು ಅದನ್ನು ಕೂಡಲೇ ಬಿಡುಗಡೆ ಮಾಡಿಸಿ ಈ ಹಾಸ್ಪಿಟ್ಲು ಕಂಟಿನ್ಯೂ ಆಗಬೇಕಾದ್ರೆ ತಮ್ಮ ಕೊಡುಗೆ ನಮಗೆ ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಾದ್ಮೇಲೆ ಅವರು ಒಂದೇ ದಿವಸ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಕರೆಸಿ ಎರಡನೇ ಇನ್ಸ್ಟಾಲ್ಮೆಂಟ್ನ ಬಿಡುಗಡೆ ಮಾಡಿಸಿ ಇಲ್ಲ, ಈಗ ನೀಡಂತೂ ಭಾಳ ಇದೆ. ಅದಕ್ಕೋಸ್ಕರನೇ ನಾವು ಈ ವರ್ಷ ಬ್ಯಾಟ್ರಾಯನಪುರ ಮತ್ತು ಹೆಬ್ಬಾಳ ಅಲ್ಲಿಗೂ ಕೂಡ 2 ಹೊಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ. ಇದು ಕೂಡ ಏನು ಹಿಂದೆ ಶುರುವಾಗಿತ್ತು, ಇದನ್ನು ಪೂರ್ತಿ ಮುಕ್ತಾಯ ಮಾಡಬೇಕು. 109 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ. ಅದರಿಂದ ಬೆಂಗಳೂರು ನಗರ ದೊಡ್ಡ ನಗರ, ಸೊ ಇನ್ನೂ ಹೆಚ್ಚು ನಮ್ಮಲ್ಲಿ ಇರುವಂಥ ಜನಸಂಖ್ಯೆಗೆ ಸರ್ಕಾರಿ ಆಸ್ಪತ್ರೆಗಳು ದೊಡ್ಡ ಮಟ್ಟದಲ್ಲಿ ಕೊರತೆ ಇದೆ. ಅದಕ್ಕೋಸ್ಕರ ಅದನ್ನು ನೀಗಿಸಬೇಕಾಗಿದೆ ನಾವು. ಆ ದೃಷ್ಟಿಯಿಂದ ಇವತ್ತು ಖಂಡಿತವಾಗಿಯೂ ಇಲ್ಲಿ ಯಶವಂತಪುರದಲ್ಲಿ ಇವತ್ತು ಆಗ್ತಾ ಇರೋದು ಏನು ಸೋಮಶೇಖರ್ ಅವರು ಏನು ಮಾಡಿದ್ದಾರೆ, ಖಂಡಿತವಾಗಿ ಈ ಭಾಗದ ಜನರಿಗೆ ಭಾಳಷ್ಟು ಯಾಕಂದರೆ ಆರೋಗ್ಯದ ಏನಂದ್ರೆ ತೊಂದರೆ ಆದಾಗ ಖರ್ಚು ವೆಚ್ಚ ಬಹಳ ಹೆಚ್ಚಿದೆ. ಸರ್ಕಾರಿ ಆಸ್ಪತ್ರೆ ಇಲ್ಲದೇ ಇದ್ದಾಗ ಅವ್ರು ಖಾಸಗಿ ಹತ್ರನೇ ಹೋಗಬೇಕು ಮತ್ತು ದೂರ ಸರ್ಕಾರಿ ಆಸ್ಪತ್ರೆಗಳು ದೂರ ಆಗೋಗಿದೆ. ವಿಕ್ಟೋರಿಯಾ, ಬೋರಿಂಗು, KC ಜನರಲ್ಲು, CV ರಾಮಣ್ಣ, ಜಯನಗರು, ಬೇರೆ ಈ ಥರ ಎಲ್ಲ ಆಸ್ಪತ್ರೆಗಳು ಜನರಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಸೊ ಹತ್ತಿರದಲ್ಲಿ ಇಂಥ ಸರ್ಕಾರಿ ಆಸ್ಪತ್ರೆ ಬಂದರೆ ಸ್ಪೆಷಾಲಿಟಿಗಳಿರ್ತದೆ ಮತ್ತು ಅನೇಕ ಸೇವೆಗಳು ಸಿಗ್ತದೆ. ಈಗ ಡಯಾಲಿಸಿಸ್ ಕೂಡ ಈಗ ಏನು ನಾವು ನೋಡೋಕೆ ಹೋಗ್ತಾ ಇದ್ದೀವಿ, ಉದ್ಘಾಟನೆ ಆಗ್ತಾ ಇದೆ. ಅದರಿಂದ ಕೂಡ ಡಯಾಲಿಸಿಸ್, ಈಗ ಫ್ರೀ ಡಯಾಲಿಸಿಸ್ ಭಾಳಷ್ಟು ನಾವು ಹೆಚ್ಚು ಮಾಡಿದ್ದೀವಿ ಇಡೀ ರಾಜ್ಯದಲ್ಲೇ. ಹೊಸ ಸುಮಾರು 70 ಹೊಸ ಕೇಂದ್ರಗಳನ್ನ ಸ್ವಲ್ಪ ಮಾಡಿದ್ದೀವಿ. ಈ ಥರ ಖಂಡಿತವಾಗಿಯೂ ಜನರಿಗೆ ಭಾಳ ಅನುಕೂಲ. ಇದು ನಾವು ಮುಂದಿನ ಸೆಪ್ಟೆಂಬರ್ಗಂತ ಹೇಳಿದ್ರು, ನಾವು ಆಗಸ್ಟ್ ತಿಂಗಳಿಗೆ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ವಿ. 2026 ಆಗಸ್ಟ್ಗೆ ಇಲ್ಲಿ ಕಟ್ಟಡ ಉದ್ಘಾಟನೆ ಆಗಬೇಕು ಅಂತ ನಾನು ನಮ್ಮ ಇಂಜಿನಿಯರ್ಸ್ಗೆ, ಕಾಂಟ್ರಾಕ್ಟರ್ಗೆ ಹೇಳಿದ್ದೆ. ಇದು 2023ರಲ್ಲಿ ಪ್ರಾರಂಭ ಆಯಿತು, ಜೂನಲ್ಲಿ. ಈಗ 2.5 ವರ್ಷ ಆಗಿದೆ. ಇನ್ನೊಂದು ವರ್ಷಕ್ಕೆ 3 ವರ್ಷಕ್ಕೆ ಆಗ್ತದೆ. ಎಲ್ಲ ಪೂರ್ತಿ ಮುಕ್ತಾಯ ಆಗಿ ಸ್ಟಾಫು, ಸಿಬ್ಬಂದಿ ಎಲ್ಲ ಇದ್ದು ಜೊತೆಯಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಆದೇಶ ಮಾಡ್ತಾರೆ. ಆಯಿತಾ? ಅಪಘಾತದಲ್ಲಿ ಒಂದು ಇಂಜುರಿ ಆದವರಿಗೆ ಹಣವನ್ನು ಹೆಚ್ಚು ಮಾಡಿದ್ದೀರಾ, ಚಿಕಿತ್ಸಾ ವೆಚ್ಚನ ಭರಿಸುವಂಥದ್ದು. ಸೊ ಎಷ್ಟರಿಂದ ಎಷ್ಟಿತ್ತು, ಇದರಿಂದ ಎಷ್ಟು ಅನುಕೂಲ ಆಗುತ್ತೆ? ಇಲ್ಲ, ಈಗ ನಾವು ಇನ್ನೂ ಏನು 1.5 ಲಕ್ಷ ಈಗ ಯೋಜನೆ ಅಡಿಯಲ್ಲಿ, ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿಯ ಒಂದು ಯೋಜನೆ ಅಡಿಯಲ್ಲಿ 1.5 ಲಕ್ಷ ಕೊಡೋದಕ್ಕೆ ಆಗಿದೆ. ನಾವು ಅದಕ್ಕೆ ಅಧಿಕವಾಗಿ ಇನ್ನೂ 1 ಲಕ್ಷ ರೂಪಾಯಿಯನ್ನು ಏನು ನಮ್ಮ ಹಳೆ ಯೋಜನೆ ಅದನ್ನು ಸೇರಿಸಿ ನಾವು ಇನ್ನೂ ಅಧಿಕವಾಗಿ ಇನ್ನೂ 1 ಲಕ್ಷ 7 ದಿವಸ ಕಾಲ ಕೂಡ ಚಿಕಿತ್ಸೆ ಎಮರ್ಜೆನ್ಸಿ ತೊಗೊಳ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ. ಸೊ 2.5 ಲಕ್ಷವರೆಗೂ ಈಗ ಯಾವುದೇ ಒಂದು ಅಪಘಾತ ಆದಾಗ ಅಥವಾ ಒಂದು ಎಮರ್ಜೆನ್ಸಿ ಪರಿಸ್ಥಿತಿ ಇದ್ದಾಗ ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು. ಆ ಆಸ್ಪತ್ರೆಯಲ್ಲಿ ನಾವು ಅಲ್ಲಿ ಅಷ್ಟರ ಒಂದು ಎಮರ್ಜೆನ್ಸಿ ಪ್ರೊಸೀಜರ್ಗೆ ಇಷ್ಟು ಹಣವನ್ನು ಸಿಗುವಂಥ ಅವಕಾಶ ಆಗಿದೆ. ಇಲ್ಲ, ಅದು ಮತ್ತೆ ಸ್ಕೀಮ್ ಅಡಿಯಲ್ಲಿ ತಗೋಬೇಕು. ಎಮರ್ಜೆನ್ಸಿ ಹೇಳಿದ್ರೆ ಆ ತುರ್ತು ಪರಿಸ್ಥಿತಿ ಏಟ್ ಆಗಿರ್ತದೆ, ಆಕ್ಸಿಡೆಂಟ್ ಆಗಿರ್ತದೆ, ಸದ್ಯಕ್ಕೆ ಅವ್ರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಗಬೇಕು. ಅದನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಈಗ ನಾವು ಏನು ಹೊಸ ಒಂದು ಟಾಪಪ್ ಇನ್ನೂ 1.5 ಲಕ್ಷ ಇದ್ದಕ್ಕೆ ಇನ್ನೊಂದು 1 ಲಕ್ಷ ಹೆಚ್ಚು ಸೇರಿಸಿದ್ದೀವಿ. ಅದನ್ನು ಈಗ ಮಾಡಿಸಿರುವಂಥದ್ದು.
ಅದರ ನಂತರ ರೆಗ್ಯುಲರ್ ಅವರು ಚಿಕಿತ್ಸೆಗೆ ಹೋಗಬೇಕಾಗ್ತದೆ. ಆವಾಗ ನಮ್ಮ ABRK ಯೋಜನೆ 5 ಲಕ್ಷವರೆಗೂ ಇದ್ದೇ ಇರ್ತದೆ ಮತ್ತು ಅವರ ಇಚ್ಛಾನುಸಾರ ಅವ್ರು ಮಾಡಿಸ್ಕೋಬೋದು. ಜಯದೇವ ಆಸ್ಪತ್ರೆ 5 ಮಾಡ್ತೀವಿ ಅನ್ನೋದು ಚರ್ಚೆ ಅದ್ರ ಬಗ್ಗೆ ಇಲ್ಲ, ಅದು ಚರ್ಚೆ ಆಗ್ತಾ, ಅದು ನನ್ನ ಇಲಾಖೆಗೆ ಬರೋದಿಲ್ಲ. ಈಗ ಜಯದೇವ ಈಗ ಒಂದು ಬೆಂಗಳೂರು ಕೇಂದ್ರದಲ್ಲಿ ನಮ್ಮ ಬನಶಂಕರಿ ಹತ್ರ JP ನಗರದ ಹತ್ರ ಇದೆ. ಈಗ ನಮ್ಮ KC ಜನರಲ್ ಆಸ್ಪತ್ರೆಯಲ್ಲಿ ಒಂದು ಜಯದೇವ ಸಬ್ ಸೆಂಟರ್ ಮಾಡಿದ್ದೀವಿ, ಒಂದಿದೆ. ಅದೇ ಥರ ನಾವು ಈಗ ನಾನು ಮೊದಲು ಹೇಳಿದಾಗೆ ಭಾಷಣದಲ್ಲಿ ಅದೇ ಹೇಳಿದೆ. ಈಗ ಇಲ್ಲಿಂದ ನೀವು ಜಯದೇವ ಹೋಗಬೇಕಾದ್ರೆ ಸುಮಾರು 1-1.5 ಗಂಟೆ ಬೇಕು ಅಲ್ವಾ? ಅದೇ ಥರ ಬೇರೆ ಬೇರೆ ಬೆಂಗಳೂರಿಂದ ಜಯದೇವಕ್ಕೆ ಹೋಗಬೇಕಾದ್ರೆ ಭಾಳ ಕಷ್ಟ ಇದೆ. ಅದಕ್ಕೆ ಬೆಂಗಳೂರಿನಲ್ಲಿ ಜಯದೇವ ಸೆಂಟರ್ಗಳನ್ನು ಇನ್ನೂ ಹೆಚ್ಚು ಮಾಡಿದ್ರೆ ಖಂಡಿತವಾಗಿಯೂ ಈಗ ನಮ್ಮ KC ಜನರಲಲ್ಲಿ ಭಾಳ ಅನುಕೂಲ ಆಗ್ತಾಯಿದೆ. ಅದೇ ಥರ ಎಲ್ಲ ಕಡೆ ನಾವು ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿದ್ರೆ ಭಾಳ ಸಂತೋಷ, ಪ್ರತ್ಯೇಕವಾಗಿ ಮಾಡಿದ್ರೂ ಕೂಡ ಸಂತೋಷ. ಅಥವಾ ಈಗ ಇಂಥ ಕಟ್ಟಡ 250 ಬೆಡ್ ಇದೆ, ಇಲ್ಲೊಂದು 25 ಬೆಡ್ ಬೇಕು, ನಾವು ಕೊಡೋಣ. ಜಯದೇವ ಸೆಂಟರ್ ಇಲ್ಲೊಂದು ಮಾಡಲಿ. ಅದೇ ಅದನ್ನು ನಾವು ಪ್ರಪೋಸಲ್ ಕೊಡ್ತೀವಿ, ಯಾಕಂದರೆ ಅವರು ಒಪ್ಕೋಬೇಕು. ಸೊ ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಈ ಥರ ಒಂದು ಈಗ ಹೊಸ ಬಿಲ್ಡಿಂಗ್ ಬರುವವರೆಗೂ ಇಲ್ಲೇ ಬೇಕಾದ್ರೆ 25 ಬೆಡ್ ಕೊಡ್ಬೋದು ನಾವು ಅಲ್ವಾ? ಅದನ್ನು ಕೂಡ ಪ್ರಪೋಸಲ್ ಕೊಡೋಣ. ಸರ್, ಕೇರಳದಲ್ಲಿ ಮೆದುಳಿನ ಸೋಂಕಿಗೆ 17 ಜನ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಏನಾದರೂ ಪತ್ತೆ ಆಗಿದೆ? ರಾಜ್ಯದಲ್ಲಿ ಇದುವರೆಗೂ ನಮ್ಮಲ್ಲಿ ಆ ಥರ ಯಾವುದೋ ಪತ್ತೆ ಏನು ಆಗಿಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ. ಸರ್, ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಕಾನ್ಸ್ಟಿಟ್ಯೂನ್ಸಿಲಿ ತುಂಬಾ ರಸ್ತೆ ಗುಂಡಿಗಳ ಸಮಸ್ಯೆ ಆಗಿದೆ. ಜನರು ಕೂಡ ಅಲ್ಲಿ ಹುಬ್ಳಿಪುರಂ ಇರ್ಬೋದು, ಶ್ರೀರಾಮಪುರದಲ್ಲಿ ಎಲ್ಲ ಈ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದ ಕೆಲವು ಕಡೆ ಸಮಸ್ಯೆ ಆಗಿದೆ. ನಮಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಅದೇ ಕೆಲಸ ತಗೊಳ್ಳೋದಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಗಿಲ್ಲ ಅಂತ ಕಾಯ್ತಾ ಇದ್ದೀವಿ. ಕೆಲವು ಕಡೆ ಈ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆಲ್ಲದಕ್ಕೂ ಕೂಡ ರೋಡ್ಗಳಿಗೆಲ್ಲ ಅಮೌಂಟ್ ಅದು ಸೊಲ್ಯೂಷನ್ ಅಲ್ಲ. ಬಟ್ ಏನಾಗುತ್ತೆ, ಮಳೆ ಸ್ವಲ್ಪ ನಿಲ್ಲಬೇಕಲ್ಲ. ನಾವು ಹೊಸ ರೋಡ್ ಹಾಕ್ಬಿಟ್ಟು ಮತ್ತೆ ಮಳೆ ಬಂದ್ಬಿಟ್ರೆ ಹೊಸ ರೋಡು ಸರಿ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾಯ್ತಾ ಇದ್ದೀವಿ. ಆಯ್ತಾ ಸರ್? ಮತ್ತೆ ಸ್ವಾಸ್ಥ್ಯ ಮಹಿಳಾ ಇದಕ್ಕೆ KC ಜನ ಅಲ್ಲಿ ಮುಕ್ತ ಅನ್ನುವಂಥದ್ದು ಒಂದು ಸೆಂಟರ್ ಇದೆ. ಅಲ್ಲಿ ಎಷ್ಟು ಕಂಪ್ಲೇಂಟ್ಸ್ಗಳು ಮಕ್ಕಳದ್ದು ಅಥವಾ ಮಹಿಳೆಯರದ್ದು ಬರ್ತಿದೆ? ಈಗಲೇ ನನಗೆ ಗೊತ್ತಿಲ್ಲಲ್ಲಮ್ಮ, ನೀವು ಕೇಳಿದ್ರೆ ತಿಳ್ಕೊಂಡು ಹೇಳ್ತೀನಿ. ಹಾಂ, ಓಕೆ.